ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಲಾಗಲ್ಲಿ ಒಂದು ಒಳ್ಳೆಯ ವಿಷಯನ ಹೇಳ್ತೀನಿ. ಖಂಡಿತ ನಾಳೆ ಅಮೃತ ಸಿದ್ಧಿ ಯೋಗ ಇದೆ. ನಾಳೆಯಿಂದ ಪ್ರಾರಂಭ ಮಾಡಿ ಡೆಫಿನೆಟ್ಲಿ ಏನು ಅಂದ್ಕೊಂಡು ನೀವು ಬರಿತೀರೋ ಅದು ಡೆಫಿನೆಟ್ಲಿ ಆಗುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ನಾಳೆ ಅಮೃತ ಸಿದ್ಧಿ ಯೋಗ ಇದೆ. ಏನೇ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೂ ಕೂಡ, ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರೂ ಕೂಡ, ಏನೋ ಅಫರ್ಮೇಷನ್ ಮಾಡಿಕೊಂಡ್ರೂ ಕೂಡ ಖಂಡಿತ ಡೆಫಿನೆಟ್ಲಿ ಅದು ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಖಂಡಿತ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ಒಂದು ಒಳ್ಳೆ ಯೋಗ ಇದೆ. ಆ ಯೋಗದಲ್ಲಿ ಟ್ರೈ ಮಾಡಿ. ಯಾವಾಗಲೂ ಬರೆಯೋದಕ್ಕಿಂತ ಈ ಥರ ಒಂದು ಅಮೃತ ಸಿದ್ಧಿ ಯೋಗ ಆಗಿರ್ಬೋದು, ಗುರುಪೂರ್ಣಿಮೆ ಆಗಿರ್ಬೋದು, ಈ ಥರ ಒಂದು ಟೈಮಲ್ಲಿ ನಾವೇನು ಮ್ಯಾನಿಫೆಸ್ಟ್ ಮಾಡ್ತೀವೋ ಅದು ಖಂಡಿತ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ನಾಳೆ ಟ್ರೈ ಮಾಡಿ. ಇದು ಯಾವ ಟೆಕ್ನಿಕ್ ಅಂದರೆ 5x55 ಅಂತ 555 ಮ್ಯಾನಿಫೆಸ್ಟ್ ಅಂತ 55 ಸಲ 5 ದಿನ ಬರಿಬೇಕು. ಇದನ್ನು ಖಂಡಿತವಾಗ್ಲೂ ನೀವೇನು ಬರಿತೀರೋ ಅದು ಡೆಫಿನೆಟ್ಲಿ ಆಗುತ್ತೆ. ಅಮೃತ ಸಿದ್ಧಿ ಅಂದ್ರೇ ಸಿದ್ಧಿ ಆಗೋದು ಅಂತ ಡೆಫಿನೆಟ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಆಗಬೇಕು ಅಂದ್ಕೊಳ್ತೀರೋ ಅಥವಾ ಏನು ಆಗಬೇಕು ಅಂತ ಇರುತ್ತೋ ನಿಮ್ಮ ಮನಸ್ಸಲ್ಲಿ ನೀವೇನು ನಿಮಗೆ ಏನು ಬೇಕು, ಏನು ಬಯಸ್ತಾ ಇದ್ದೀರಾ, ತುಂಬ ಇರುತ್ತೆ. ಅವ್ರವ್ರ ವಿಷಯಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ನಿಮಗೇನು ಬೇಕು ಅದನ್ನೇ ಪದೇ ಪದೇ ಹೇಳ್ಕೋಬೇಕು. ಯಾವುದಾದ್ರೂ ವಿಷಯ ಏನು ಆಗಬೇಕು ಅಂತ ಇರುತ್ತೋ ಅದನ್ನು ಪದೇ ಪದೇ ಮ್ಯಾನಿಫೆಸ್ಟ್ ಮಾಡಬೇಕು ಮತ್ತು ಬರಿತಾ ಇರಬೇಕು. ಖಂಡಿತ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ದುಡ್ಡು ಬೇಕಾ, ಮನೆ ಬೇಕಾ, ಕಾರ್ ಬೇಕಾ, ವೆಹಿಕಲ್ ಬೇಕಾ, ಮುಂದೆ ನೀವು ಏನು ಆಗಬೇಕು ಅಂತ ನಿಮ್ಮ ಆಸೆ ಇರುತ್ತೋ ಅದನ್ನು ಇವಾಗ ಆಗಿದೆ ಅಂತ ಬರಿಬೇಕು. ಆಗಿದೆ ಅಂತ ಮ್ಯಾನಿಫೆಸ್ಟ್ ಮಾಡಬೇಕು. ಮತ್ತು ನಂಬಬೇಕು. ಎಲ್ಲದಕ್ಕಿಂತ ಮುಖ್ಯ ನಂಬಿಕೆ. ಏಕೆಂದರೆ ನಂಬಲಿಲ್ಲ ಅಂತಂದರೆ ಯಾವ ಯೂನಿವರ್ಸ್ ಕೂಡ ನಮಗೆ ಸಹಾಯ ಮಾಡಲ್ಲ. ಅದರಿಂದ ನಂಬಿಕೆನೇ ಎಲ್ಲದ್ರ ಮೇಲೂ ನಿಂತಿರುತ್ತೆ. ಏನು ಆಗಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಆಗಲ್ಲ, ಅಯ್ಯೋ ಆಗುತ್ತೋ ಇಲ್ವೋ, ಹಾಗೆ ಹೀಗೆ ನಾ ಬರ್ದಾದ ತಕ್ಷಣ ನನಗೆ ರಿಸಲ್ಟ್ ಬೇಕು, ಕಾಯಬೇಕು, ಎಲ್ಲದಕ್ಕೂ ಕಾಯಬೇಕು. ತಾಳ್ಮೆ ಅನ್ನೋದಿದ್ದರೆ ಡೆಫಿನೆಟ್ಲಿ ನಾವೇನು ಅನ್ಕೋತೀವೋ ಅದು ಆಗುತ್ತೆ. ಖಂಡಿತ ನಾವು ಮಾಡ್ಬೋದು. ಮತ್ತು ಈ ಮ್ಯಾನಿಫೆಸ್ಟ್ ಏನು ಅಂತಂದರೆ ನಂಬಬೇಕು. ಫಸ್ಟ್ ಆಫ್ ಆಲ್ ನಂಬಿಕೆ. ಅನುಮಾನ ಪಡೋದಾಗಿರ್ಬೋದು, ಆಗುತ್ತಲ್ವ, ತಾತ್ಸಾರ ಮಾಡೋದಾಗಿರ್ಬೋದು, ಆಗುತ್ತೋ ಇಲ್ವೋ ಅಂತ ಇದು ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ನಂಬಿಕೆ. ಈ 555 ಮ್ಯಾನಿಫೆಸ್ಟ್ ಅಂದ್ರೇ ನಂಬಿಕೆ. ಖಂಡಿತ ವರ್ಕ್ ಆಗುತ್ತೆ. ಬಟ್ ಯಾವುದನ್ನೇ ಬರೆದ್ರೂ ಕೂಡ ಪಾಸಿಟಿವ್ ಆಗಿ ಅಫರ್ಮೇಷನ್ ಮಾಡಿ ಪಾಸಿಟಿವ್ ಆಗಿ ಬರಿಬೇಕು ಅಷ್ಟೇ. ಹೇಗೆ ಬರಿಬೇಕು? ಒಂದು ನೋಟ್ಬುಕ್ ತಗೊಳ್ಳಿ, ಒಂದು ಪೆನ್ ತೊಗೊಳ್ಳಿ. ಒಂದು ನೋಟ್ಬುಕ್ಕು, ಒಂದು ಪೆನ್ ತೊಗೊಂಡು 55 ಸಲ ನಿಮಗೆ ಏನು ಬೇಕು, ಏನು ಆಗ್ತೀರಾ, ದುಡ್ಡು ಬೇಕಾ, ನನಗೆ 50,000 ದುಡ್ಡು ಬೇಕು, 5 ದಿನದಲ್ಲಿ ನನಗೆ 50,000 ದುಡ್ಡು ಬೇಕು, ನನ್ನ ಅಕೌಂಟಲ್ಲಿ 55,000 ದುಡ್ಡು ಇದೆ, ಆಲ್ರೆಡಿ ಇದೆ ಅಂತ ಇಮ್ಯಾಜ್ ಮಾಡ್ಕೋಬೇಕು. ತುಂಬ ಖುಷಿಯಿಂದ ಬರೀಬೇಕು. ನನ್ನ ಅಕೌಂಟಲ್ಲಿ ಆಲ್ರೆಡಿ 55,000 ದುಡ್ಡಿದೆ ಅಂತ ಹೇಳ್ಬಿಟ್ಟು ಬರೀಬೇಕು. ನಾನು ತುಂಬ ಖುಷಿಯಾಗಿದ್ದೇನೆ, ನನ್ನ ಅಕೌಂಟಲ್ಲಿ 50,000 ದುಡ್ಡಿದೆ ಅಂತ. ದುಡ್ಡಿದೆ, ಥ್ಯಾಂಕ್ ಯು ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ನಿಜವಾಗ್ಲೂ ಈ ಥರ ಮಾಡಿ ಡೆಫಿನೆಟ್ಲಿ ಈ ಥರ ಬರೀರಿ. ಖಂಡಿತ ವರ್ಕ್ ಆಗುತ್ತೆ. ಮೈ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. 55 ಸಲ 5 ದಿನ ಕಂಟಿನ್ಯೂಸ್ ಆಗಿ ಬರಿಬೇಕು. ಬೆಳಗ್ಗೆ ರಾತ್ರಿ ಯಾವ ಸಮಯದಲ್ಲಾದರೂ ಬರಿಬೋದು. ಆ ಥರ ಇಂಥ ಸಮಯನೇ ಅಂಥ ಸಮಯ ಅಂತ ಏನಿಲ್ಲ, ಯಾವ ಟೈಮಲ್ಲಾದರೂ ಬರಿಬೋದು. ಬೆಳಗ್ಗೆ ಬರೆದ್ರೆ ತುಂಬ ಒಳ್ಳೆಯದು. ಏಕೆಂದರೆ ಮೈಂಡ್ ಕೂಲ್ ಆ್ಯಂಡ್ ಫ್ರೆಶ್ ಆಗಿರುತ್ತೆ, ಯಾವುದೋ ಡಿಸ್ಟರ್ಬೆನ್ಸ್ ಇರಲ್ಲ. ಹಾಗಾಗಿ ಟೈಮಲ್ಲಿ ಬರೆದ್ರೆ ಸಿದ್ಧಿ ಆಗುತ್ತೆ. ಏನೇ ಬರೆದ್ರೂ ಬೇಗ ಪಡ್ಕೋಬೋದು, ಬೇಗ ನಮಗೆ ಸಿಗುತ್ತೆ ಅನ್ನೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಸ್ಟರ್ಬೆನ್ಸ್ ಇದ್ದರೆ ಕೂಲಾಗಿ ಬರೀಬೇಕು. ಆದ್ದರಿಂದ ಬರೀರಿ, ಖಂಡಿತ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಏನೇ ಬರೆದ್ರೂ ಕಂಟಿನ್ಯೂಸ್ ಆಗಿ 5 ದಿನ ಇರಬೇಕು. ಮಧ್ಯದಲ್ಲಿ 2 ದಿನ ಬರೆದೆ, 3 ದಿನ ಬರೆದೆ, 4 ದಿನ ಬರೆದೆ, ಮತ್ತೆ ನಿಲ್ಲಿಸಿದೆ, ಮತ್ತೆ ನಿಲ್ಲಿಸ್ದೆ 4 ದಿನ ಬರೆದೆ, ಮತ್ತು ಬರೆಯೋಕ್ಕಾಗಲಿಲ್ಲ ಅಂದರೆ ಸ್ಟಾಪ್ ಮಾಡಿಬಿಡಿ. ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಮತ್ತೆ ಒಂದು 2-3 ದಿನ ಬಿಟ್ಟು ಮತ್ತೆ 5 ದಿನದಿಂದ ಶುರು ಮಾಡ್ಬೋದು. ಏಕೆಂದರೆ ಕಂಟಿನ್ಯೂಸ್ ಆಗಿ ಬರೆದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಇದು ಮ್ಯಾನಿಫೆಸ್ಟ್ 5 ದಿನ 55 ದಿನ ಅಂತಲೇ ಇದು ಮ್ಯಾನಿಫೆಸ್ಟು. ಕಂಟಿನ್ಯೂಸ್ ಆಗಿ ಬರಿತಾ ಹೋಗಬೇಕು.
ಅದರಿಂದ 5 ದಿನ ಮಾಡಿ ಆಯಿತು ನೆಕ್ಸ್ಟ್ ಡೇ ನನ್ನ ಕೆಲಸ ಆಗಲಿಲ್ಲ ಅಂತ ಅಂದ್ಕೋಬೇಡಿ, ಟೈಮ್ ಕೊಡಿ, ಬಟ್ ಡೆಫಿನೆಟ್ಲಿ ಆಗುತ್ತೆ. ಇದನ್ನು ಬುಧವಾರ ಮತ್ತು ಶುಕ್ರವಾರ ಬರೆದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬುಧವಾರನಾದರೂ ಟ್ರೈ ಮಾಡಿ 5 ದಿನ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಕಂಟಿನ್ಯೂಸ್ ಆಗಿ ಬರೀರಿ. ಶುಕ್ರವಾರ ಸ್ಟಾರ್ಟ್ ಮಾಡಿದ್ರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 5 ದಿನ ಕಂಟಿನ್ಯೂಸ್ ಆಗಿ ಬರೀರಿ. ಸ್ನಾನ ಪೂಜೆ ಏನು ಬೇಡ, ಒಂದೊಳ್ಳೆ ಕಡೆ ಕೂಲಾಗಿ ನಿಮಗೆ ನಿಮ್ಗೆ ಎಲ್ಲಿ ಕೂತ್ಕೊಂಡು ನೆಮ್ಮದಿ ಸಿಗುತ್ತೆ ಅಂಥ ಪ್ಲೇಸಲ್ಲಿ ಕೂತ್ಕೊಂಡು ಒಂದು ನೋಟ್ಬುಕ್, ಒಂದು ಪೆನ್ ತಗೊಂಡು ಬುಧವಾರ, ಶುಕ್ರವಾರ 5 ದಿನ ಕಂಟಿನ್ಯೂಸ್ ಆಗಿ ಬರೀರಿ. ನಾಳೆ ಅಮೃತ ಸಿದ್ಧಿ ಯೋಗ ಇದೆ, ನಾಳೆಯಿಂದ ಶುರು ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಬಟ್ ನಾಳೆ ಬರೆಯೋಕ್ಕಾಗಿಲ್ಲ ಅಂದರೆ ಯಾವತ್ತಾರು ಬುಧವಾರ, ಶುಕ್ರವಾರನೂ ಇದನ್ನು ಬರಿಬೋದು. ಬರೀರಿ. 5 ದಿನದಲ್ಲಿ ನೀವು ಏನೇನು ಸಿಗಬೇಕು ಅಂತ ಆಸೆ ಪಡ್ತೀರೋ ಅದೆಲ್ಲ ಖಂಡಿತ ಸಿಗುತ್ತೆ, ಡೆಫಿನೆಟ್ಲಿ ಸಿಗುತ್ತೆ, ನಂಬಬೇಕು. ಯೂನಿವರ್ಸ್ ಎಲ್ಲದನ್ನು ಕೊಡ್ತಾರೆ, ಯೂನಿವರ್ಸ್ ಎಲ್ಲ ಕೊಡೋಕ್ಕೆ ತಯಾರಿರುತ್ತೆ. ಬಟ್ ನಾವು ಅದನ್ನು ಹೇಗೆ ತೊಗೋಬೇಕು ಅನ್ನೋ ಐಡಿಯಾ ನಮಗಿರ್ಬೇಕಷ್ಟೇ. ಬಟ್ ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಎಲ್ಲರಿಗೂ ಒಂದು ಒಳ್ಳೆಯ ಮನಸ್ಸಿಂದ ಒಳ್ಳೆಯದಾಗಲಿ ಅಂತ ಬಯಸಿದ್ರೆ ಖಂಡಿತ ಅದು ನಮಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಒಮ್ಮೆ ಟ್ರೈ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ. ಜೈ ಸಾಯಿರಾಮ್.